ನನ್ನ ಹೆಸರು ರೋಜಾ. ನಾನು ಜಕ್ಕಳಿಯಿಂದ. ನಮ್ಮ ಮಾತು ನಮ್ಮ ವೇದಿಕೆ ನಾವು 40 ಜನ ಮಹಿಳೆಯರು ಸೇರಿ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ನಮಗೆ ಮಹಿಳೆಯರಿಗೆ ಏನ್ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರ. ಹಕ್ಕುಗಳ ಬಗ್ಗೆ, ಲಿಂಗ ಸಮಾನತೆ ಬಗ್ಗೆ, ಮತ್ತೆ ಒಗ್ಗಟ್ಟಿನ ಬಗ್ಗೆ, ನಾಯಕತ್ವದ ಬಗ್ಗೆ ಎಲ್ಲಾನು ತಿಳಿಸ್ಕೊಟ್ಟಾರ. ಮತ್ತೆ ನಾವು ಶೌಚಾಲಯ ಕೇಳಕ್ಕೆ ಪಂಚಾಯತಿಗೆ ಹೋಗಿದ್ನು. ಮತ್ತೆ ಪಂಚಾಯತಿಲಿ ಮಹಿಳೆಯರಿಗೆ ಏನೇನ್ ಸಿಗ್ತಾವ ಅನ್ನೋದೇ ಗೊತ್ತಿರ್ಲಿಲ್ಲ. ಪಂಚಾಯತಿನೂ ನೋಡಿರ್ಲಿಲ್ಲ ನಾವು. ಹೊರಗಡೆ ಎಲ್ಲಾದ್ರೂ ಬಸ್ಸಲ್ಲಿ, ಆಟೋದಲ್ಲಿ ಯಾವ್ದಾದ್ರಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹೊರಗಡೆಯಿಂದ ನೋಡ್ಕತಿದ್ನು, ಒಳಗಡೆ ಹೋಗಿ ನೋಡಿರ್ಲಿಲ್ಲ. ಅಲ್ಲಿ ಯಾರ್ಯಾರು ಅವರ ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ. PDO ಅಂತ ಹೆಸರು ಮಾತ್ರ ಕೇಳ್ಕತಿದ್ನು. ಅವ್ರು ನೋಡೇ ಇರ್ಲಿಲ್ಲ ನಾವು. ಪಂಚಾಯತಿಗೆ ಹೋಗಿ ಎಲ್ಲರೂ ಮಹಿಳೆಯರು ಒಗ್ಗಟ್ಟಿಂದ ಒಟ್ಟಿಗೆ ಹೋಗಿ PDO ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಪಂಚಾಯತಿಲಿ ಮನೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಕೊಟ್ಟಿಗೆ ಆಗಿರ್ಬೋದು, ಮತ್ತೆ ಜಾಬ್ ಕಾರ್ಡು, ಪಾಸು ಎಲ್ಲಾನು ತಿಳಿಸ್ಕೊಂಡು, ಮತ್ತೆ ನಾವು ಯಾರ್ಯಾರು ಮಾಡಿಸ್ಕೊಂಡಿರ್ಲಿಲ್ಲ ಅವರೆಲ್ಲರೂ ಹೋಗಿ ಅಲ್ಲಿ ಅರ್ಜಿ ಕೊಟ್ನು. ಮೊದ್ಲು ನಮ್ಗೆ ಏನು ಗೊತ್ತಿರ್ಲಿಲ್ಲ, ಮನೇಲೇ ಇದ್ನು. ನಮ್ಮ ಮನೇಲಿ ಗಂಡಸ್ಗಳು ತಕೊಂಡೋಗಿ ಕೊಡ್ತಾರ ಅಂತ ನಾವು ತಿಳ್ಕೊಂಡಿದ್ನು. ಅವ್ರು ಕೊಡ್ಲಿಲ್ಲ. ಇಲ್ಲಿ ನಮ್ಮ ಮಾತು ನಮ್ಮ ವೇದಿಕೆಯಲ್ಲಿ ಜಾಗಕ್ಕೆ ಬಂದ್ಮೇಲೆ ಮಹಿಳೆಯರು ನಾವು ಹೋಗಿ ಪಂಚಾಯತಿ ನೋಡಿ ನಾವೇ ತಕೊಬಂದ್ ಕೊಡ್ಬೋದು ಅಂತ ಹೇಳಿ ಎಲ್ಲಕ್ಕೂ ಅರ್ಜಿನ ತಕೊಂಡೋಗಿ ನಾವೇ ಒಟ್ಟಿಗೋಗಿ ಒಗ್ಗಟ್ಟಿಂದ ತಕೊಂಡೋಗಿ ಕೊಟ್ಟಿದೀವಿ. ಮಹಿಳೆಯರು ಇನ್ನೆಲ್ಲಾದ್ರೂ ಏನಾದ್ರೂ ಮಾಹಿತಿ, ನಮ್ಗೆ ಬೇಕಾದ ಮಾಹಿತಿನ ತಿಳ್ಕೊಬೇಕು ಅಂದ್ರೆ ಎಲ್ಲಾರು ಒಟ್ಟಿಗೋಗಿ ತಿಳ್ಕೊಬಹುದು ಅನ್ನೋದು ನಮಗೂ ಅನ್ಸಿದೆ. ಪಂಚಾಯತಿಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಆಗಿರ್ಬೋದು, ನಮ್ಗೆ ಏನ್ ಮಾಹಿತಿ ಬೇಕು ಅನ್ನೋದನ್ನ ನಾವು ಮನೇಲಿ ಕೂತ್ಕೊಂಡು ಸುಮ್ಮನೆ ನಮಗೆ ಮಾಹಿತಿ ಹೇಳಿ ಅಂತ ಹೇಳಿದ್ರೆ ಅವ್ರು ಬಂದು ನಮಗೆ ಮಾಹಿತಿ ಹೇಳಲ್ಲ. ನಾವೇ ಹೋಗಿ ಏನೇನು ಮಾಹಿತಿ ಇದ್ದಾವಂತ ಹೋಗಿ ನಾವೇ ಹೋಗಿ ಕೇಳಿದ್ರೆ ಮಾತ್ರ ಅವರು ನಮ್ಗೆ ಏನೇನು ಮಾಹಿತಿ ಬೇಕು, ಏನಾದರೂ ಸೌಲಭ್ಯ ಬೇಕು ಅಂತಂದ್ರೆ ಅವ್ರು ಬಂದು ನಮಗೆ ಮನೆ ಮುಂದಕ್ಕೆ ಬಂದು ಸೌಲಭ್ಯಗಳನ್ನ ನಮಗೆ ಸಿಗುವಾಗ ಮಾಡ್ಕೊಡಲ್ಲ. ಅಲ್ಲಿಗೆ ನಾವೇ ಹೋಗಿ ಮಾಹಿತಿನ ತಿಳ್ಕೊಂಡು ನಾವು ಅಲ್ಲಿಂದ ಏನು ಸೌಲಭ್ಯ ಬರ್ತಾವ ಅನ್ನೋದ್ರ ಬಗ್ಗೆ ನಾವೇ ತಿಳ್ಕೊಂಡು ಆ ಸೌಲಭ್ಯನ ಪಡ್ಕೋಬೇಕು. ನಾವು ಒಗ್ಗಟ್ಟಾಗಿ ಹೋಗಿ ಸೌಲಭ್ಯಗಳನ್ನ ಪಡ್ಕೊಂಡಿದೀವಿ. ಹಾಗೇನೆ ಎಲ್ಲರೂ ಮಹಿಳೆಯರು ಒಬ್ಬೊಬ್ಬರೇ ಹೋಗಿ ಬರ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗಿ ಒಗ್ಗಟ್ಟಾಗಿ ಹೋಗಿ ನೀವು ಆ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ.